ಸೂರ್ಯಪುತ್ರ ಸೇವಾ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣೆ. ಕೆಆರ್ ನಗರ ಗ್ರಾಮೀಣ ಭಾಗದ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂಬ ಉದ್ದೇಶದಿಂದ ಸರ್ಕಾರ ರಾಜ್ಯದಲ್ಲಿ 600 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಿದ್ದು, ಕೆಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ 3 ಶಾಲೆಗಳನ್ನು ನೀಡಿದೆ ಎಂದು ಎಂಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ದೊಡ್ಡಸ್ವಾಮೇಗೌಡ ಹೇಳಿದರು. ತಾಲೂಕಿನ ಚೌಕಹಳ್ಳಿ ಗ್ರಾಮದ ಸೂರ್ಯಪುತ್ರ ಸೇವಾ ಟ್ರಸ್ಟ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ರಾಘವೇಂದ್ರ ಸ್ವಾಮಿ ಗುಡ್ಡಪ್ಪ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳ ವಿತರಣಾ ಕಾರ್ಯಕ್ಕೆ ಅರಕೆರೆ ಕೊಪ್ಪಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಕ್ಷೇತ್ರದ ಗಂಧನಹಳ್ಳಿ, ಕೆಸ್ತೂರು ಕೊಪ್ಪಲು ಮತ್ತು ಹಂಪಾಪುರ ಗ್ರಾಮಕ್ಕೆ ಕೆಪಿಎಸ್ ಶಾಲೆ ಮಂಜೂರಾಗಿದ್ದು, ಜುಲೈನಿಂದ ತರಗತಿಗಳು ಆರಂಭವಾಗಲಿವೆ ಎಂದು ಹೇಳಿದ ಅವರು, ಈ ಹಿಂದೆ ಆರಂಭಗೊಂಡ ಹೆಬ್ಬಾಳು ಗ್ರಾಮದ ಕೆಪಿಎಸ್ ಶಾಲೆ ಉತ್ತಮವಾಗಿ ನಡೆಯುತ್ತಿದೆ ಎಂದರು. ಕೆಪಿಎಸ್ ಶಾಲೆಗಳಲ್ಲಿ 1ರಿಂದ ಪಿಯುಸಿವರೆಗೆ ಆಂಗ್ಲ ಭಾಷೆ, ಕನ್ನಡ ದೊರೆಯುವುದರಿಂದ ಹಳ್ಳಿಗಾಡಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದ್ದು, ಇದರ ಜೊತೆಗೆ ಎಲ್ಕೆಜಿ, ಯುಕೆಜಿ ತರಗತಿಗಳನ್ನು ಆರಂಭಿಸುವ ಮೂಲಕ ನಮ್ಮ ಸರ್ಕಾರ ಖಾಸಗಿಗಳಷ್ಟೇ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡಿದೆ ಎಂದು ಹೇಳಿದರು. ತಮ್ಮ ಊರಿನವರೇ ಆದ ಐಎಎಸ್ ಅಧಿಕಾರಿ ದಯಾನಂದ್ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಾನದಲ್ಲಿದ್ದಾರೆ ಹಾಗೂ ತಾವು ಸಹ ಸರ್ಕಾರಿ ಶಾಲೆಯಲ್ಲೇ ಪಾಠ ಕಲಿತು ಬಿಎಂಎಲ್ಎ ಉದ್ಯೋಗಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾಗಿ ತಿಳಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಕೃಷ್ಣಪ್ಪನವರು ಅಧಿಕಾರ ವಹಿಸಿಕೊಂಡ ನಂತರ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಯಾಗಿದ್ದು, ಹೆಚ್ಚು ಫಲಿತಾಂಶ ಪಡೆಯಲು ಪ್ರಯತ್ನಿಸುವುದರ ಜೊತೆಗೆ ಶಿಕ್ಷಣದ ಗುಣಮಟ್ಟ ಹಾಗೂ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸಲು ಒತ್ತು ನೀಡಬೇಕು. ಈ ಬಗ್ಗೆ ಬಿಇಒ ಅವರು ಶಿಕ್ಷಕರಿಗೆ ಮಾರ್ಗದರ್ಶನ ಮತ್ತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಅರಕೆರೆ ಕೊಪ್ಪಲು ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲಾ ಶಾಲೆಯ ಮಕ್ಕಳಿಗೆ ಸುಮಾರು 2,000 ನೋಟ್ ಪುಸ್ತಕಗಳನ್ನು ವಿತರಿಸುತ್ತಿರುವ ರಾಘವೇಂದ್ರ ಸ್ವಾಮಿ ಗುಡ್ಡಪ್ಪ, ಕಳೆದ ಬಾರಿ ದೊಡ್ಡೆಕೊಪ್ಪಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಬ್ಯಾಗ್ಗಳನ್ನು ವಿತರಿಸಿದರು. ಇದರಿಂದ ಮಕ್ಕಳ ಓದಿಗೆ ಉತ್ತೇಜನ ನೀಡುವುದಂತಾಗಿದ್ದು, ಇಂತಹ ಕಾರ್ಯಕ್ಕೆ ಉಳ್ಳವರು ಕೈ ಜೋಡಿಸಬೇಕೆಂದು ದೊಡ್ಡೆಕೊಪ್ಪಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ನಾರಾಯಣ ಶೆಟ್ಟಿ ಮನವಿ ಮಾಡಿದರು. ಕೆಆರ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಎಸ್ ಮಹದೇವ್, ವಕ್ತಾರ ಸೈಯದ್ ಜಾಬೀರ್, ಬಿಒ ಆರ್ ಕೃಷ್ಣಪ್ಪ, ದೈಹಿಕ ಪರಿವೀಕ್ಷಕ ಸ್ವಾಮಿಗೌಡ, ಎಸ್ಡಿಎಂಸಿ ಅಧ್ಯಕ್ಷೆ ಹೇಮಲತಾ, ಸಿಆರ್ಪಿ ಹರಿಪ್ರಸಾದ್, ಮುಖ್ಯ ಶಿಕ್ಷಕ ಗೋಪಾಲ ಕೃಷ್ಣನಾಯಕ, ಕಾಂಗ್ರೆಸ್ ಮುಖಂಡರಾದ ಲತಾ ರವಿಶಂಕರ್, ನಂಜಪ್ಪ, ಮಹದೇವಯ್ಯ, ಶಿಕ್ಷಕರಾದ ಯತೀಶ್ ಮತ್ತು ಮಾದೇಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಶ್ರೇಷಾದ್ರಿ ಗಿರಿವಾಸ ಶ್ರೀರಮಣನೆ ಶ್ರೀ ಶಂಕ ಶ್ರೀ ಚಕ್ರ ಭೂಷಿತನೆ ಆತ್ಮಾಯ ದೇಹಾಯ ಆರಾಧನೆ. ಅರಕೆರೆ ಕೊಪ್ಪಲು ಮಾಧ್ಯಮಿಕ ಶಾಲೆಯ ಆವರಣದಲ್ಲಿ ಮಾನ್ಯ ರಾಘವೇಂದ್ರ ಅವರು ಕಳೆದ 2 ವರ್ಷ ಹಿಂದೆ ದೊಡ್ಡಕೊಪ್ಪಲು ಶಾಲೆಯಲ್ಲೇ ಪ್ರಥಮವಾಗಿ ಅವರು ಬುಕ್ಕನ್ನು ವಿತರಣೆ ಮಾಡಿದಂಥ ಕಾರ್ಯಕ್ರಮ, ಅದರಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಯಾಕೆಂದರೆ ಈ ರಾಘವೇಂದ್ರ ಅವರು ನಮ್ಮೆಲ್ಲ ಗುಡ್ಡಪ್ಪ ಅಂತೀವಿ, ಶನಿದೇವ್ರ ಪೂಜೆ ಮಾಡ್ತಾರೆ ಗುಡ್ಡಪ್ಪನವರು. ಅವರು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮನುಷ್ಯನಿಗೆ ಹಲವಾರು ಜನರ ಹತ್ರ ಹಣ ಇದೆ, ದುಡ್ಡಿರ್ತದೆ, ಎಲ್ಲ ಇರ್ತದೆ, ಮಾಡುವಂಥ ಮನಸ್ಸಿರಬೇಕು, ಅದು ಭಾಳ ಮುಖ್ಯ. ಎಷ್ಟೇ ಇದ್ರೂ ಮನುಷ್ಯನಿಗೆ ಮಾಡುವಂಥ ಮನಸ್ಸಿಲ್ಲ ಅಂದರೆ ಏನು ಮಾಡಿಕ. ಆದ ರೀತಿ ನಮ್ಮ ರಾಘವೇಂದ್ರ ಅವರು ಏನಾದರೂ ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂಥೇಳಿ ಈ ಒಂದು ಕಾರ್ಯಕ್ರಮವನ್ನು ಇದು ಮಕ್ಕಳಿಗೆ, ಇದು ಕ್ಲಸ್ಟರ್ ಮಕ್ಕಳಿಗೆ ಪೂರ್ತಿ ಏನು ಒಂದು 400 ಅಲ್ಲ, ಬುಕ್ಸ್ ಅಲ್ಲ, 490 ಮಕ್ಕಳಿಗೆ ಇವತ್ತು ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳಾದಂಥ ಮಾನ್ಯ ಕೃಷ್ಣಪ್ಪನವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಮಾನ್ಯ ರಾಘವೇಂದ್ರ ಅವರೇ, ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಲತಾ ರವಿಶಂಕರ್ ಅವರೇ, ನಮ್ಮ TPO ಆದಂಥ ಉತ್ತಮವಾದಂಥ ಕೆಲಸ. ಯಾಕೆಂದರೆ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡುವಂಥದ್ದು, ಬ್ಯಾಗ್ಗಳನ್ನು ಕೊಡುವಂಥದ್ದು, ಅವರ ಓದಿಗೆ ಉತ್ತೇಜನ ನೀಡುವಂಥ, ಅವ್ರ ಮಕ್ಕಳಿಗೆ ಏನೋ
ಅವ್ರ ಪುಸ್ತಕಗಳನ್ನು ಕೊಟ್ಟಾಗ ಅವ್ರು ತಗೊಳಕ್ ಆಗಲ್ಲ ಅಂತಲ್ಲ, ಆದರೆ ಅದು ಒಂದು ಕೊಟ್ಟಂತ ಸಂದರ್ಭ ಬ್ಯಾಗು ಪುಸ್ತಕಗಳನ್ನ ಕೊಟ್ಟಾಗ ಅವರು ಕೂಡ ಬಹಳ ಸಂತೋಷ ಆಗ್ತದೆ. ಯಾರೋ ನಮಗೆ ಕೊಟ್ರಲ್ಲಪ್ಪ, ನಾವು ಚೆನ್ನಾಗಿ ಓದಬೇಕು ಅನ್ನೋ ಮನಸ್ಥಿತಿ ಆ ಮಕ್ಕಳಲ್ಲಿ ಕೂಡ ಬರ್ತದೆ. ಆದ್ದರಿಂದ ಮನೆಯ ರಾಘವೇಂದ್ರ ಅವರು ಇವಾಗ ಏನು ಈ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ, ಜನಪರವಾದಂಥ ಕಾಳಜಿ ಇಟ್ಕೊಂಡು ಮಾಡ್ತಾ ಇದ್ದೀರಾ. ಮುಂದಿನ ದಿನದಲ್ಲಿ ಇನ್ನೂ ಉತ್ತಮವಾದಂಥ ಕೆಲಸಗಳನ್ನು ನೀವು ಮಾಡಲಿ ಅಂತ ಆ ಶನಿದೇವ್ರ ಪೂಜೆ ಮಾಡ್ತಾರೆ, ಅವರಲ್ಲಿ ಪ್ರಥಮ ಪ್ರಾರ್ಥನೆ ಮಾಡಿಕೊಂಡು ಅರ್ಕೆ ಸ್ವಾಮಿಯಲ್ಲಿ ಕೂಡ ಪ್ರಾರ್ಥನೆ ಮಾಡಿ ಒಳ್ಳೇದಾಗಲಿ ಅಂತ ನಿಮಗೆ ಶುಭವನ್ನ ಕೋರ್ತೀನಿ. ಇವತ್ತು ತ್ಯಾಗನಗರ ತಾಲೂಕಲ್ಲಿ ಮಾನ್ಯ ಕೃಷ್ಣಮ್ಮನವರು PO ಆಗಿ ಬಂದ ಮೇಲೆ ಬಹಳ ಉತ್ತಮವಾಗಿ ಆಡಳಿತವನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು. ಇವತ್ತು ಎಲ್ಲರಿಂದನೂ ಕೂಡ ಅವರು ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ನನಗೆ ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಾರೆ, ಸರ್ BO ಚೇಂಜ್ ಮಾಡಿಬಿಡಿ, ಸರ್ BO ಚೇಂಜ್. ಇಲ್ಲಪ್ಪ, ನಾನೇ ಯಾಕೆ ಚೇಂಜ್ ಮಾಡೋಕ್ಕೂ ಇಲ್ಲ ಸರ್, ಭಾಳ ಒಳ್ಳೆಯವರು ಸರ್, ತುಂಬ ಜನ ಎಲ್ಲರ ಜೊತೆ ಹೊಂದ್ಕೊಂಡು ಕೆಲಸ ಮಾಡ್ತಾರೆ ಸರ್ ಅವರಿಲ್ಲಿ. ಯಾಕೆಂದರೆ ಹಾಕುವಾಗಲೇ ನಾವು ಯೋಚನೆ ಮಾಡಿ ಈ ಕ್ಷೇತ್ರಕ್ಕೆ ಒಳ್ಳೆಯ ಉತ್ತಮವಾದಂಥ ಶಿಕ್ಷಣಾಧಿಕಾರಿಗಳು ಬೇಕು ಅಂತೇಳಿ ಎಲ್ಲ ಅಭಿಪ್ರಾಯ ತಗೊಂಡು ಅವ್ರನ್ನ ಹಾಕ್ತು. ಆದರೆ ಅವರು ಅದಕ್ಕೆ ತಕ್ಕಂತೆ ಅವರು ಕೆಲಸವನ್ನು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಅವರು ಕೂಡ ನಾನೇನು ಹೊಗಳಕ್ಕೆ ಹೇಳ್ತಾ ಇಲ್ಲ, ಅವ್ರು ಮಾಡ್ತಾ ಇದ್ದಾರೆ, ಸತ್ಯ ಕೂಡ ಇದೆ. ಆದರೆ ಈ ಸಾರಿ ನಮ್ಮ SLC ಫಲಿತಾಂಶದಲ್ಲಿ ಹೋದ ಸಾರಿ ಎಲ್ಲ ಚೆನ್ನಾಗಿತ್ತು, ಈ ಸಾರಿ ಭಾಳ ಫಲಿತಾಂಶ ಹಾಗೆ. ಆದರೆ ನೀವು ಶೇಕಡವಾರು ತಗೊಂಡಾಗ ನಮ್ಮ ಮಕ್ಕಳು ಮಟ್ಟ ತುಂಬ ಚೆನ್ನಾಗಿ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಅದು SLCಲಿ ಇವ್ರ ಡಿಸ್ಟಿಂಕ್ಷನ್ನು ಮತ್ತು ಇನ್ನೊಂದು ಮಕ್ಕಳಿಗೆ ಫಲಿತಾಂಶ ಕೂಡ ಚೆನ್ನಾಗಿ ಬಂದಿದೆ. ಆದರೆ ಪರ್ಸೆಂಟೇಜ್ ತಗೊಂಡಾಗ ಇವತ್ತು ಏನು ನಮ್ಮ HD ಕೋಟೆ ಪ್ರಥಮ ಸ್ಥಾನದಲ್ಲಿದೆ, ನಮ್ದೆಷ್ಟು 8ನೇ ಸ್ಥಾನಕ್ಕೆ ಹೋಗಿದೆ. ಯಾಕೆಂದರೆ ನಾನು ಅವರಲ್ಲಿ ಹೇಳುವಂಥದ್ದು, ನೀವು ಸ್ವಲ್ಪ ಶಿಕ್ಷಕರನ್ನ ಕರೆಸಿ ಅವ್ರಿಗೂ ಹೇಳಿ, ನೋಡಿಯಪ್ಪ, ತಾಲೂಕಿನಲ್ಲಿ ಶಿಕ್ಷಣದ ಗುಣಮಟ್ಟ ಕಾಪಾಡೋ ಜೊತೆಗೆ ಫಲಿತಾಂಶವನ್ನು ಕೂಡ ಚೆನ್ನಾಗಿ ತರುವಂಥ ಜವಾಬ್ದಾರಿ ಶಿಕ್ಷಕರ ಮೇಲೆ ಇರ್ತದೆ. ಅದರಿಂದ ನೀವು ಚೆನ್ನಾಗಿ ಪಾಠ ಪ್ರವಚನವನ್ನು ಮಾಡಿ ಫಲಿತಾಂಶವನ್ನು ತರುವಂಥ ಕೆಲಸವನ್ನು ಮಾಡಬೇಕು ಅಂತ ಅವ್ರಿಗೆ ತಿಳಿಸ್ಬೇಕು. ಯಾಕೆಂದರೆ ಯಾರು ಒಬ್ಬರಿಂದ ಇದು ಆಗುವಂಥ ಕೆಲಸ ಅಲ್ಲ, ಎಲ್ಲರೂ ಪ್ರಯತ್ನ ಮಾಡಿದಾಗ ಅದು ಸಾಧ್ಯ ಆಗ್ತದೆ. ಆವಾಗ ತಾಲೂಕಿಗೂ ಹೆಸರು ಬರುತ್ತೆ, ನಿಮ್ಗಳಿಗೂ ಹೆಸರು ಬರುತ್ತೆ, ಶಿಕ್ಷಕರಿಗೂ ಹೆಸರು ಬರುತ್ತೆ. ಆ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ನೀವು ಮಾಡಬೇಕು ಅಂತ. ಯಾಕಂದರೆ ಖಾಸಗಿ ವಿದ್ಯಾಸಂಸ್ಥೆಗಳ ಪೈಪೋಟಿ ಜಾಸ್ತಿ ಇದೆ. ಇವಾಗ ಎಲ್ಲ ಹಳ್ಳಿಗಳಲ್ಲಿ ನೋಡಿ, ಪ್ರತಿಯೊಂದು ಹಳ್ಳಿಗೂ ಕೂಡ ಇವತ್ತೇನೋ ಖಾಸಗಿ ವಿದ್ಯಾಸಂಸ್ಥೆಯ ವಾಹನಗಳು ಹೋಗ್ತವೆ. ಯಾವಂತ ಎಲ್ಲ ವಿದ್ಯಾಸಂಸ್ಥೆ ವಾಹನಗಳು ಹೋಗ್ತವೆ. ನಮ್ಮಕ್ಕೆ ಮತ್ತು ಹೀಗೆ ಖಾಸಗಿ ಶಿಕ್ಷಣ ಯಾಕೆ ಅಂದರೆ ಅವರಲ್ಲಿ ಏನೋ ಒಂದು ಆಸೆ, ನನ್ನ ಮಗು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೆ ಚೆನ್ನಾಗಿ ಓದ್ತಾನೆ, ಬುದ್ಧಿವಂತ ಆಗ್ತಾನೆ ಅನ್ನೋದು ಒಂದು ಭ್ರಮೆ ಇದೆ. ಆದರೆ ಎಲ್ಲರಿಗೂ ಮುಖ್ಯವಾಗಿ ಯಾರು ಸರ್ಕಾರಿ ಶಾಲೆಯಲ್ಲಿ ಓದಿರೋ ಮಕ್ಕಳೇ ಇವತ್ತು ದೊಡ್ಡ ದೊಡ್ಡ ಅಧಿಕಾರದಲ್ಲಿರೋದು, ರಾಜಕಾರಣಿಗಳಾಗಿರೋದು. ಪ್ರತಿಯೊಬ್ಬರು ಕೂಡ ಇವತ್ತು IAS IPS ಆಗಿರೋರು ಕೂಡ ಯಾರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದಂಥವ್ರೇ ಆಗಿರುವಂಥದ್ದು. ಈ ಉದಾಹರಣೆಗೆ ನಮ್ಮೂರಲ್ಲೇ ನಮ್ಮ ದಯಾನಂದ್ DC ಆಗಿದ್ದಾರೆ, ಅವರು ನಮ್ಮ ಚುಂಚನಕಟ್ಟೆ ಹೈಸ್ಕೂಲು ಕೆಸರುಕೊಪ್ಪಲು ಶಾಲೆಯಲ್ಲಿ ಓದಂಥವ್ರೆ. ಅವರು ಇವತ್ತು DC ಆಗಿಲ್ಲನು. ಸಿದ್ದರಾಮಯ್ಯನವರು ಅವರು ಕೂಲಿ ಮಾಡ್ತಿಂದ ಹೋಗಿ ಸರ್ಕಾರಿ ಶಾಲೆ ಓದ್ದು ಮುಖ್ಯಮಂತ್ರಿ. ಆದರೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಗುಣಮಟ್ಟದ, ನಾನು ಕೂಡ ಕೂಲಿ ಮಾಡ್ತಾ ಇಲ್ಲ ಓದ್ದವರು. ನಮ್ಗೆ ಅಡ್ವಾಡಿ ಮೇಷ್ಟ್ರು ಅಂತಿದ್ರು, ರಂಗಸ್ವಾಮಿ ಅಂತಿದಾರಲ್ಲ, ಅವರ ತಂದೆಯವರು. ಅಲ್ಲೇ ನಾನು ಓದಿದ್ದು 5ನೇ ಕ್ಲಾಸ್ಗೆ ಸರ್ಕಾರಿ ಶಾಲೆಗೆ ಸೇರಿದಂಥವ್ನು ನಾನು ಕೂಡ. ನಮಗೆ ಭಾಳ ಚೆನ್ನಾಗಿ ಪಾಠ ಹೇಳ್ಕೊಡೋರು ಕೂಲಿ ಮಟ್ಟದಲ್ಲಿ. ಅದೇ ನಮಗೆ ಬೇಸು. ನಮ್ಗೇನಾದ್ರು ಇಂಗ್ಲೀಷ್ ಪಾಠ ಮಾಡಿಬಿಟ್ಟಿದ್ರು ಅವರು, ನಮ್ಮನ್ನ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ನಮ್ಗೇನಂದರೆ 5ನೇ ಕ್ಲಾಸ್ಗೆ ಹೋಗಿ ಇಂಗ್ಲೀಷ್ ಕಲಿಯೋಕ್ಕೆ ಶುರು ಮಾಡಿದ್ವಲ್ಲ, ಅದು ಸ್ವಲ್ಪ ನಮಗೆ ಹಿನ್ನಡೆ ಆಯಿತು. ಉಳಿದಂದ್ರೆ ಎಲ್ಲ. ಆದರೂ ಕೂಡ ಆ ಸಂದರ್ಭದಲ್ಲಿ ನಾನು SLC ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡಿದ್ದು. ನಾನು ಮಾಡಿದಾಗ 14 ಇಂದ 14 ವರ್ಷ ಅಷ್ಟೇ. ನಾನು ಕೆಲಸಕ್ಕೆ ಸೇರಿದಾಗ ಕರೆಕ್ಟಾಗಿ 18 ವರ್ಷಕ್ಕೆ, ನಾನು 18 ವರ್ಷ ಆಗಿರಲಿಲ್ಲ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿದಾಗ. ಪುನಃ 2.5 ತಿಂಗಳು ಟ್ರೈನಿಂಗಲ್ಲಿ ಕಂಪ್ಲೀಟ್ ಮಾಡಿ ಆಮೇಲೆ 18 ವರ್ಷ ಕೆಲಸಕ್ಕೆ ಸೇರಿದವ್ ನಾನು.
ಅಷ್ಟು ಯಾಕಂದ್ರೆ ಕೂಲಿ ಮಟ್ಟದಿಂದ 2 ವರ್ಷಕ್ಕೆ 4 ಕ್ಲಾಸ್ ಜಂಪ್ ಆದೋ. ಆಗ 7th ಸ್ಟ್ಯಾಂಡರ್ಡ್ ಪಬ್ಲಿಕ್ ಎಕ್ಸಾಮ್ ಇತ್ತು. ಆ ಪಬ್ಲಿಕ್ ಎಕ್ಸಾಮ್ನಲ್ಲಿ 1 ವರ್ಷ ಜಂಪ್ ಆಯಿತು. ಈಗ ಭಾಳ ಚಿಕ್ಕ ವಯಸ್ಸಿನಲ್ಲೇ SSLC ಪಾಸ್ ಮಾಡಿ PUC ಓದಿ ITI ಟ್ರೈನಿಂಗ್ ಮಾಡಿ ಅಪ್ರೆಂಟಿಸ್ ಮಾಡಿ ಆಮೇಲೆ ಅಲ್ಲೇ ಬೆಮಲ್ನಲ್ಲೇ ಕೆಲಸಕ್ಕೆ ಸೇರಿದ್ರು. ಬೆಮಲ್ ಸೇರಿದ ಮೇಲೆ ಡಿಪ್ಲೊಮಾ ಅದು ಮಾಡ್ದು, ಅದು ಬೇರೆ ಪ್ರಶ್ನೆ. ಆ ರೀತಿ ಆಗಿನ ಪರಿಸ್ಥಿತಿ, ಆಗಿನ ವಿದ್ಯಾಭ್ಯಾಸ ಯಾವಾಗಲೂ ಚೆನ್ನಾಗೇ ಇತ್ತು. ಆವಾಗ ನಮ್ಮ ಹೈಸ್ಕೂಲ್ನಲ್ಲಿ ನಿಮಗೆಲ್ಲ ನಮ್ಮ ನಾಗರಾಜ್ ರಾವ್, ಸುಬ್ರಾವ್ ಎಂತೆಂಥ ಟೀಚರ್ಸ್ ಇದ್ರು ಅಂದರೆ ನಡೀತಾ ಇದೆ. ಈಗ ಯಾಕಂದರೆ ಅವರಿಗೆ ಇವಾಗ LKG UKG ಇಂಗ್ಲೀಷು ಲ್ಯಾಂಗ್ವೇಜಲ್ಲಿ ಪಾಠ ಶುರುವಾಗುತ್ತೆ. ಅಪ್ ಟು PUC ವರೆಗೆ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು. ಯಾಕೆಂದರೆ ನಮ್ಮ ಮಗ ಏನು ಜನರಿಗೆ ಈ ಖಾಸಗಿ ವಿದ್ಯಾಸಂಸ್ಥೆಯ ಒಂದು ಇದೆ ಸೇರಿಸ್ಬೇಕು ಅನ್ನೋದಿದೆಯಲ್ಲ, ಅದು ಕಮ್ಮಿ ಆಗಲಿ ಅಂತೇಳಿ ಇವತ್ತು ಸರ್ಕಾರ ಕೂಡ KPS ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿ ಆ ಶಾಲೆಯಲ್ಲಿ ಇಂಗ್ಲೀಷ್ನಲ್ಲೇ ವಿದ್ಯಾಭ್ಯಾಸವನ್ನು ನೀಡುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಸರ್ಕಾರ ಕೂಡ ಜನಗಳಿಗೆ ಅನುಕೂಲ ಆಗಬೇಕು ಅಂತ ಉತ್ತಮವಾದ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಮಕ್ಕಳು ಕೂಡ ಉತ್ತಮವಾದಂಥ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಈಗ ಹಲವಾರು ಶಾಲೆಗಳಲ್ಲಿ LKG UKG ಕೂಡ ಪ್ರಾರಂಭ ಆಗಿದೆ. ಇವತ್ತು ಬರೀ KPS ಶಾಲೆಯಲ್ಲ, ಎಲ್ಲೂ ಕೂಡ ಸ್ಟಾರ್ಟ್ ಆಗಿದೆ ಇವತ್ತು ಎಲ್ಲ. ಅದರಿಂದ ಮಕ್ಕಳಿಗೆ LKG UKG ಇಂಗ್ಲೀಷು ಈಗ ಒಂದು ಸಬ್ಜೆಕ್ಟೇ ಆವಾಗ LKGಯಿಂದನೇ ಇಂಗ್ಲೀಷು ಪರಿಚಯ ಆಗುತ್ತೆ. ಆಗ 5ನೇ ಕ್ಲಾಸ್ ಏನಿತ್ತು ಇವಾಗ LKGಯಿಂದನೇ ಶುರುವಾಗುತ್ತೆ. ಅವ್ರ ಮಕ್ಕಳು ಕೂಡ ಏನು ಸ್ವಲ್ಪ ಇಂಗ್ಲೀಷಲ್ಲಿ ಹಿನ್ನಡೆ ಇತ್ತು ಅದು ಕೂಡ ಇವಾಗ ಎಲ್ಲ ಶಾಲೆಗಳು ಕೂಡ ಸರಿ ಹೋಗ್ತದೆ. ಅದರಿಂದ ಸರ್ಕಾರ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಕಳು ಕೂಡ ಉತ್ತಮ ಶಿಕ್ಷಣ ಸಿಗಬೇಕು ಅಂತೇಳಿ ಈ ಥರದ LKG UKG KPS ಶಾಲೆಗಳನ್ನು ಮುಂದಿನ ಸಾರಿ ಇನ್ನೂ ಜಾಸ್ತಿ KPS ಶಾಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ PUC ಅವ್ರಿಗೆ ಶಾಲೆಗಳು ನಡೀತಾ ಇದೆ ಹೈಸ್ಕೂಲ್ನಲ್ಲಿ, ಅಲ್ಲಿ ಆ ಶಾಲೆಗಳೆಲ್ಲಾನು KPS ಶಾಲೆ ಮಾಡಬೇಕು ಅನ್ನೋ ಉದ್ದೇಶ ಸರ್ಕಾರ ಕೂಡ ಇದೆ. ಅದರಿಂದ ಇವತ್ತು ನಮ್ಮ ಏನು ಶಿಕ್ಷಕರಿದ್ದೀರಿ, ನಮ್ಮ ದೊಡ್ಡ ಕೊಪ್ಪಲಿಂದ ಬೈಂದರೆ ಅವರು ಕೂಡ ಎಲ್ಲ ಶಾಲೆಗಳಲ್ಲೂ ಕೂಡ ಉತ್ತಮವಾದ ಶಿಕ್ಷಣವನ್ನು ನೀಡಿ ಅವರು SSLC ಮತ್ತು PUC ನಮ್ಮ ಊರಲ್ಲಂತೂ ಒಳ್ಳೆ ರಿಸಲ್ಟ್ ಬಂದಿದೆ.